ನೋಡು ಅನ್ನಕ್ಕೆ ಏನಂತಾರ ನಿನ್ ಭಾಷೆಯಲ್ಲಿ ಏ ನೋ ಕೂಡ ಗಾಡಿ ಅಥಾರಿಟಿನೇ ಕೊಡ್ತಾ ಇದ್ದೀನಿ ನಿಮ್ಗೆ ಏನೋ ಮಚ್ಚ. ಫೈನಲಿ ನಾನು ಹೇಳ್ಬಿಲ್ಲ ನಿಮ್ಮ ಮಾತನ್ನು ಕೇಳಿ ಏನ್ ಮಚ್ಚ ನಾವೆಲ್ಲ ಹಂಗಲ್ಲಪ್ಪ, ನಾವು ಹೋಗಲ್ ನಾವ್ ಎಲ್ಲೇ ಇದ್ರು ಆರಾಮಾಗಿ ಬದುಕೋದ್ ಕಲಿತೀವಿ. ಏನೋ ಮಚ್ಚ ರೆಕಾರ್ಡಿಂಗ್ ವಿಡಿಯೋ ಯು ನೋ ದಟ್ ರೈಟ್. ಇಲ್ಲಿ ಕೂತ್ಕೊಂಡು ಮೀಡಿಯೇಷನ್ ಪ್ರೋಗ್ರಾಮ್ ನೋಡೋ ಅಂತಂದ್ರೆ ಯಾರು ಬೇರೆ ಕಾಲೇಜಿನ 3 ಜನ ಹುಡುಗಿರು ಬಂದಿದ್ರು. ಅಂಗಡಿ ಇದು, ನಿನಗೆ ಏನ್ ಬೇಕೋ ಅದೆಲ್ಲ ಆರ್ಡರ್ ಆರ್ಡರ್ ಆರ್ಡರ್. ಇಡ್ಲಿ ವಡೆ ಸಾಂಬಾರ್. ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ಇವತ್ತು ಫುಲ್ ಯೂನಿಫಾರ್ಮ್ ಹಾಕೊಂಡಾಗ ಸ್ವಲ್ಪ ಸ್ಪೆಷಲ್ ಆಗಿ ಕಾಣಿಸ್ತಾ ಇದೆ ಅಂದ್ರೆ ಇವತ್ತು ನಾನು ಫ್ಯಾಮಿಲಿ ಕೋಡ್ಗೆ ಹೋಗ್ತಾ ಇದ್ದೀನಿ. ಈ ಫ್ಯಾಮಿಲಿ ಕೋಡ್ಗೆ ನಾನು ಒಬ್ಬನೇ ಹೋಗ್ತಾ ಇಲ್ಲ, ಹಿಂದ್ಗಡೆ ರಾಡಾನ ಮುಂದ್ಗಡೆ ಓಡೇ ಹೋಗ್ಬಿಟ್ಟ, ಮುಂದ್ಗಡೆ ಓಡೋಗ್ತಾ ಇರೋ ಏಬಲ್ ಏಬಲ್ ಏಬೋಲ್ ಕಾಂಡ ಏನಂತಾರ ನೋಡೋ ಅನ್ನಕ್ಕೆ, ಏನಂತಾರ ಮళ్ళీ ನಿನ್ ಭಾಷೆಲಿ ನೋಡೋ ಅನ್ನಕ್ಕೆ ಏಯ್ ನೋಡೋ ಅನ್ನಕ್ಕೆ ಏನಂತಾರ ನಿನ್ ಭಾಷೆಲಿ ಏ ನೋಕುಡ ನೋಕ್ ನೋಕ್ ಏಡಾ ನೋಕುಡ. ನಿನ್ನ ಅಜ್ಜಿ ಕ್ಯಾಮ್ರಾ ನೋಡ ಇಲ್ಲ ನಿನ್ ಮೇಲೆ ಕೆಟ್ಟದ ಕಮೆಂಟ್ ಹಾಕ್ಬಿಡ್ತಾರ, ನೋಡ್ಕೋ ಜನ ನೋಡ್ಕೊಳ ಸರಿ ಇರಲ್ಲ ಜನ, ತುಂಬಾ ಸೀರಿಯಸ್ ಹಾಕಿದ್ರು ಹಾಕ್ಬಿಡ್ತಾರೆ. ಕೇಳಿಸ್ಕೊ ಇಲ್ಲಿ ನೋಕ್ಬಿಟ್ಟು ಏಯ್ ಇಲ್ಲಿ ನೋಕ್ಬಿಟ್ಟು ಹಾಯ್ ಅನ್ನು ಹಾಯ್ ಅನ್ನ ಮಚ್ಚ, ಜನರಿಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ಗುಡ್ ಮಾರ್ನಿಂಗ್ ಅನ್ನು, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ವ್ಲಾಗ್ ಅನ್ನು ಮಚ್ಚ, ವೆಲ್ಕಮ್ ಟು ಮೈ ವ್ಲಾಗ್ ಅನ್ನು ಮಚ್ಚ. ಸರಿ ವೆಲ್ಕಮ್ ಟು ಮೈ ವ್ಲಾಗ್ ಅಂತ ಹೇಳು ಮಚ್ಚ. ವೆಲ್ಕಮ್ ಟು ದಿಸ್ ವ್ಲಾಗ್, ವೆಲ್ಕಮ್ ಟು ಹೇಳು ಮಚ್ಚ ಹೋಗ್ಲಿ. ಗಾಡಿ ಕೇಳ್ತಾ ಇಲ್ವೇನಾ ಮಚ್ಚ, ವೆಲ್ಕಮ್ ಟು ದಿಸ್ ಫೆಲೋಸ್ ಬ್ಲಾಗ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಇವಾಗ ಎಲ್ಗ ಹೋಗ್ತಾ ಇದೀವಿ ಮಚ್ಚ? ಸೆಂಟರ್. ಏ ಬೆನೆಟ್ ಕಮ್ ಹಿಯರ್ ಡ್ಯೂಡ್. ಓಕೆ ಎಂಜಾಯ್ ಬೈ. ಇವನ್ ಕೆಲಸ ಮುಗಿತು ಗೈಸ್, ಡ್ರಾಪ್ ಮಾಡಕ್ಕೆ ಅಂತ ಬಂದ್ವಿ. ನನ್ನ ಜೊತೆ ಅವನು ಬಂದಿದ್ದಾನೆ. ಇವಾಗ ಇಲ್ಲಿಂದ ಹೋಗಿ ಮೀಡಿಯೇಷನ್ ಸೆಂಟರ್ಗೆ. ಓಕೆ ಓಕೆ ಓಕೆ. ಇವಾಗ ನನ್ನ ಕಡೆಯಲ್ಲಿ ಬರಲ್ಲ ಅಂತನಾ? ಏಯ್ ನೀನ್ ಬಂದಿಲ್ಲ ಜನಕ್ಕೆ ಇಷ್ಟ ಆಗಲ್ಲ ಕಣ. ಅಟ್ಲೀಸ್ಟ್ ಜನಕ್ಕೋಸ್ಕರ ಬರಲ್ಲ, ನನ್ ವಿಡಿಯೋ ನೋಡ್ತಾರೆ ಜನಕ್ಕೆ ಬರಲ್ಲ ನೀನು. ಫಾರ್ ದ ಸೇಕ್ ಆಫ್ ಪೀಪಲ್, ಫಾರ್ ದ ಸೇಕ್ ಆಫ್ ಪೀಪಲ್ ಅಟ್ ಲೀಸ್ಟ್. ಐ ಡೋಂಟ್ ವಾಂಟ್ ಟು ಡೈ, ಓಕೆ, ಐ ಡೋಂಟ್ ವಾಂಟ್ ಟು ಡೈ, ಓಕೆ. ಏನೋ ಡೈ ಮಾಡ್ತೀನಿ, ನೀನ್ ಬರ್ತಾ ಇದೆಯಾ ಅಷ್ಟೇ ಕಣ. ನೀನ್ ಬಂದ್ರೆ ಎಷ್ಟು ಜನ ಇವ್ರು ಗೊತ್ತೇನೋ, ಜನ ಕೂಡ ಅದೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಯು ಆರ್ ನಾಟ್ ಗೆಟಿಂಗ್ ಇಟ್. ಬಾ ಮಚ್ಚ, ಬಾ ಮಚ್ಚ. ಏನ್ ರಾಜು ಅಂತಾರೆ ಲೇ, ಬುಲೆಟ್ ಏನೋ ಸ್ವಲ್ಪ ಕಾಸ್ಟ್ಲಿ ಅಷ್ಟೇ ಕಣ, ಇರೋ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತದೆ ನಿಂಗೆ. ಜಾಸ್ತಿ ದೂರ ಟ್ರಾವೆಲ್ ಮಾಡೋದ ನೀನು? ಇದ್ ನಡ್ಕೊಂಡು ಯಾರು 10 ಕಿಲೋಮೀಟರ್ ಹೋದ್ರೆ ಹೋಗ್ಬೋದೇನ, 30 ಕಿಲೋಮೀಟರ್ ಹೋದ್ರೆ 25 ಕಿಲೋಮೀಟರ್ಗೆ ಸ್ಟಾಪ್ ಆಗ್ಬಿಡುತ್ತೆ. ಇದು ಹೋಗಿ ಬರ್ಬೋದು, ಇದು ಹೋಗಿ ಬರ್ಬೋದು. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಟೈಮ್ ವೇಸ್ಟ್ ಮಾಡ್ಬಿಟ್ರೆ ಕಡೆ ಒಂದು ಡಿಸೈಡ್ ಮಾಡೋಣ. ಬಾ ಮಚ್ಚ. ಐ ಡೋಂಟ್ ವಾಂಟ್ ಟು ಡೈ ಮಚ್ಚ. ಫುಲ್ ಸೈಡ್ ಏನೋ ಡೈ ಮಾಡ್ತೀನಿ. ಬರ 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 ಬರ. ಇವು ಏನಾಗೈತ್ ನಿಂಗೆ? ನೀನೇ ಹೊಡ್ತೀವಂತೆ ಬರ. ಓಯ್ ನೀನೇ ಹೊಡ್ತೀವಂತೆ ಬರ. ನೀನ್ ನಾನು ವಿಡಿಯೋ ಮಾಡಕೈತ, ನೀನ್ ಬರ ಬರ, ವಿಡಿಯೋ ಮಾಡ್ತೀನಿ. ಗಾಡಿ ಅಥಾರಿಟಿನೇ ಕೊಡ್ತಾ ಇದ್ದೀನಿ ನಿಮ್ಗೆ. ಏನೋ ಮಚ್ಚ ಟೈಮ್ ಮಚ್ಚ, ನನ್ ಗಾಡಿ ಏನಾಗೈತ? ಸರಿ ಬಿಡೋ ಬರ, ಒಂದ್ ರೌಂಡ್ ಹೋಗಿ ಅಂದೆ ಬರ. ಯಾವ್ದಾರ ಓಡ್ತೀನಿ ನನ್ ಗಾಡಿ ನೀನು? ಓಡ್ತಾ ಇಲ್ಲ. ನಿನ್ ಗಾಡಿ ತರನೇ ಕಣ ನನ್ ಗಾಡಿನೂ, ಸ್ಪೆಷಲ್ ಏನಲ್ಲ ಮಚ್ಚ. ಮಚ್ಚ ಸುಮ್ಮನೆ ಇರು ಮಚ್ಚ, ಜನಕ್ಕೋಸ್ಕರ ರೆಸ್ಪಾಂಡ್ ಮಾಡೋದು ಮಚ್ಚ. ಅದೆಲ್ಲ ಅವ್ರು ನೋಡ್ಕೊತಾರೆ. ಏನಾಗೈತೆ? ಫ್ಯೂಲ್ ತಾನೆ? ಏ ಬಿಡ ಫ್ಯೂಲ್ ದೇನ. ಗಾಯ್ಸ್ ಫೈನಲಿ ನಾನು ಹೇಳ್ಬಿಲ್ಲ ನಿಮ್ಮ ಮಾತನ್ನು ಕೇಳಿ, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಗಾಡಿ ಓಡಿಸ್ತಾ ಇದ್ದೀನಿ. ಅವ್ರ ಫೀಲಿಂಗ್ ಮಚ್ಚ ಹೇಳ ಹೋಗಿ. ಹೇಳಕ್ಕೆ ಬರಲ್ಲ, ಇನ್ನೋಸೆಂಟ್ ತುಂಬಾ ಇನ್ನೋಸೆಂಟ್. ಏನು ಹೇಳ್ಬೇಕು ಏನು ಗೊತ್ತಾಗಲ್ಲ ಮಚ್ಚ. ವಾಟ್ ಈಸ್ ಇಂಪಾರ್ಟೆಂಟ್ ಇನ್ ಲೈಫ್? ಮಚ್ಚ ವಾಟ್ ಈಸ್ ಇಂಪಾರ್ಟೆಂಟ್ ಇನ್ ಲೈಫ್? ನಿಂಗೆ ಇನ್ನೂ ಲೈಫಲ್ಲಿ ಏನು ಇಂಪಾರ್ಟೆಂಟ್ ಅಂತ ಗೊತ್ತಿಲ್ವಾ? ಏನ್ ಮಚ್ಚ? ಪ್ಯಾರೆಂಟ್ಸ್ ಅದ್ರದ್ದು ಪ್ಯಾರೆಂಟ್ಸ್ ಮಚ್ಚ. ನಿಂಗೆ
ಯಾವತ್ತು ಲವರ್ ಟ್ರಾಫಿಕ್ಗೆ ಬರಲ್ಲ ಚಾನ್ಸೇ ಇಲ್ಲ, ನೋ ವೇ. ಲವರ್ ನನ್ನ ಲವರೇ ಇಲ್ಲ ಮಚ್ಚ. ನೀನು ಒನ್ ಸೈಡ್ ಲವರ್ ಅಲ್ವಾ ಮಚ್ಚ? ಅದಕ್ಕೆ ಒಳ್ಳೆ ರೆಸ್ಪೆಕ್ಟ್ ಐತೆ ಮಚ್ಚ, ಅದೇ ತಪ್ಪಿಲ್ಲ. ಒನ್ ಸೈಡ್ ಇಲ್ಲ, ಏನು ಇಲ್ಲ. ಎಲ್ಲ ಆಗೋಯ್ತಾ? ಅಷ್ಟಕ್ಕೆ ಆಗೋಯ್ತಾ ಮಚ್ಚ? ಟೈಮ್ ಇದೆ ಮಚ್ಚ, ಯೋಚನೆ ಮಾಡು. ಲವ್ ಮಾಡಿದ್ರೆ ಲೈಫ್ ಚೆನ್ನಾಗಿರುತ್ತೋ? 15 ಕಿಲೋಮೀಟ್ರು. ಗಾಯ್ಸ್ ಇಲ್ಲಿ ನೋಡಿ ಗೈಸ್, ಆಲ್ರೆಡಿ ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟಿದ್ದಾರೆ. ಐ ಡ್ಯೂಡ್ ಏ ವೈ ಹಾಯ್ ಮೈ ಮಚ್ಚ. ಗಾಡಿ ಅಲ್ಲಿಂತು ಏ ಎಂತದು ಬೇಡ. ಸೊ ವಿ ಆರ್ ಇನ್ ಟು ದ ಫ್ಯಾಮಿಲಿ ಕೋರ್ಟ್ ಗೈಸ್. ಪಾರ್ಕಿಂಗ್ ಮಾಡ್ಬಿಟ್ಟು ನಮ್ಮ ಕೆಲಸ ಮುಗಿತಾರೆ. ಏ ಅಮೂಲ್ಯ, ಅವರ್ ಯು? ಥ್ಯಾಂಕ್ ಯು. ಅವರ್ ಯು? ಹಲೋ ಮಚ್ಚ. ನೀನಿಲ್ಲ ಅಂದ್ರೆ ನಾನು ಇವತ್ತು ರೀಚ್ ಆಗಕ್ಕೆ ಆಗ್ತಾ ಇರಲಿಲ್ಲ ಮಚ್ಚ. ಓಹೋ, ಈಗ ನಾವೆಲ್ಲ ಬೇಡ. ಅಂದ್ರೆ ನಾನು ಗಾಡಿ ಓಡ್ಸಕೊಂಡಿದ್ದಲ್ಲ ಮಚ್ಚ. ಅವನು ಸ್ವಲ್ಪ ಡ್ರೈವರ್ ಆಗ ಮಚ್ಚ, ಅವ್ನ ಫ್ರೆಂಡ್ ಆಗಿ ಅವ್ನ ಕರ್ತವ್ಯ ನಿರ್ವಹಿಸ್ತಾನೆ. ನನ್ನ ಫ್ರೆಂಡ್ ಅಲ್ವಾ ಮಚ್ಚ ನೀನು? ಮಚ್ಚ ಬಿಡೋ. ಅಯ್ಯೋ ಬೇಜಾರಾಗ್ಬಿಟ್ಟವನೆ ಮಚ್ಚ. ಏನಾಯ್ತು ಮಚ್ಚ ಬೇಜಾರಾಗುವಂಥದ್ದು? ಏ ಯು ಡೂ ಒನ್ ಥಿಂಗ್ ಮಚ್ಚ. ಲಾಕ್ ಯಾ ಹೆಂಗೆ ಏನು ಅಂತ ಗೊತ್ತಿಲ್ಲ ಕಳ್ಳ, ನಮ್ ತಾಯಿ ಸತ್ ಹೋಗುವೆ. ಅದು ಹೆಂಗ್ ಲಾಕ್ ಆಗೋದು ಗೊತ್ತಿಲ್ಲಲ್ಲ ಮಚ್ಚ ನನಗೆ. ನಾನಿನ್ನು ಚಿಕ್ಕ ಹುಡುಗ. ಏನ ಒಂದು ತಲೆ ಬಸ್ಕಣಕ್ ಕೋಂಬ್ ಕೊಡಲ್ವಾ? ಮೊದ್ಲೇ ಡ್ಯಾಂಡ್ರಫ್ ತುಂಬಿರೋ ಕೂದಲು ನಿಂದು ಇರ್. ನಾನು ಕೋಂಬ್ ಕೇಳ್ತಿರೋದೇ ದೊಡ್ಡ ವಿಷಯ. ಸರ್ವಿಸ್ ಮಾಡ್ಕೊಳಲ್ಲ ಅಂತ ಫ್ರೆಂಡ ಇವನು. ನನಗೋಸ್ಕರ ಒಂದು ಕೋಂಬ್ ಕೊಡೋಣ ಮಚ್ಚ ನೀನು? ಕೊಡಲ್ವೇನ? ತಲೆ ಇಲ್ಲಿಗೆ ಕೊನೆಗೂ ನನ್ನ ಫ್ರೆಂಡ್ ನನಗೆ ಎಷ್ಟು ಒಳ್ಳೆ ನನ್ನ ಪ್ರೂವ್ ಮಾಡ್ಕೊಂಡ್ಬಿಟ್ಟಾಗ ಮಚ್ಚ. ನೆವರ್ ಎಕ್ಸ್ಪೆಕ್ಟೆಡ್ ಮಚ್ಚ, ಇಷ್ಟು ಚೆನ್ನಾಗಿ ಬರ್ತದೆ ಅಂತ. ಓಕೆ. ಸೊ ಇವಾಗ ನಾವು ಕೋರ್ಟಲ್ಲಿ ಇದೀವಿ. ಇದನ್ನೇನಂತಾರಂದ್ರೆ ನ್ಯಾಯ ದೇಗುಲ ಅಂತಾರೆ. ಆಹಾ, ಇವಾಗ ನಾವು ನ್ಯಾಯ ದೇಗುಲದ ಮುಂದೆ ಇದೀವಿ. ನಾವು ಸ್ವಲ್ಪ ಎಥಿಕ್ಸ್ ಮೇಂಟೈನ್ ಮಾಡಬೇಕು, ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕು. ನಾನು ಇವ್ರಿಗೆ ಅಡ್ವೈಸ್ ಮಾಡ್ತಾ ಇದ್ದೀನಿ ಮಚ್ಚ. ಇವ್ನು ಅವಾಗ ಚಿಕ್ಕವನ ಆಗ್ಬಿಡ್ತಾನೆ, ಅವಾಗ ಚಿಕ್ಕ ಹುಡುಗ ಆಗ್ಬಿಡ್ತಾನೆ. ಕರೆಕ್ಟಾಗಿದ್ದೀನಿ ನಾನು. ಇವಾಗ ಮೇಂಟೈನ್ ಮಾಡ್ಬೇಕಂದ್ರೆ ಚಿಕ್ಕ ಚಳ್ತಿರಲ್ಲ ಆಟ ಆಡ್ಬಿಡ ಆಯ್ತಾ? ಬಿ ಡೀಸೆಂಟ್, ಬಿ ಡಿಸಿಪ್ಲಿನ್. ಓಕೆ. ಏ ಹಾಯ್ ಗಾಯ್ಸ್, ಅವರ್ ಯು? ಅಯ್ಯಬಲ್ ನಿನ್ನೆ ಏನೋ ಒಂದು ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ತೆಗೆದ್ಬಿಟ್ಟವನೆ. ಅವಾಗಿಂದ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾವನೆ. ಎಲ್ಲಿ ಕದ್ರು ಬರಲ್ಲ ಅಂತಾನೆ. ನಾವೆಲ್ಲ ಹಂಗಲ್ಲಪ್ಪ, ನಾವು ಲೋಕಲ್ ನಾವು ಎಲ್ಲೇ ಇದ್ರು ಆರಾಮಾಗಿ ಬದುಕೋದು ಕಲಿತೀವಿ. ಏನೋ ಸಿಸ್ಟಮ್ ಕೇಳ್ತಾ ಇದ್ದಲ್ಲ ಮಚ್ಚ. ಏನು ಸಿಸ್ಟಮ್ ಮಚ್ಚ? ಮಚ್ಚ ಆ್ಯಕ್ಚುಲಿ ಇಲ್ಲಿ ನೋಡು ಅಲ್ಲೇನಿದೆ ಮಚ್ಚ? ಅಲ್ಲೇನಿದೆ ಮಚ್ಚ? ಸುಗಮ್ಮ ನಗರ ಮಚ್ಚ. ಒಂದ್ ಕೇರಳನೇ ಕಣ. ಒಂದ್ ಕೇಳಲ್ಲ ಮಚ್ಚ, ಒಂದು ಕೇಳಲ್ಲ ಅಂದೆ. ನೀನ್ ಕೇಳ ಆ ಕಡೆ ಏನೋ ಕಾಣಿಸ್ತಿದೆ. ಏನ್ ಕಾಣಿಸ್ತಾ? ಅಲ್ಲ ಅಲ್ಲಿ ಹೋಟ್ಲು ಕಾಣಿಸ್ತಲ್ಲ ಮಚ್ಚ. ಅಲ್ಲಿ ಹೋಟ್ಲು ಕಾಣಿಸ್ತಾ ಇಲ್ವಾ? ಅಲ್ಲಿ ಹೋಟ್ಲು ಕಾಣಿಸ್ತಿಲ್ವ? ಅಲ್ಲಿ ಈ ಕಡೆ ಒಂದ್ ಸ್ವಲ್ಪ ಒಂದು ಚಲೋ ನಾಷ್ಟ ಮಾಡಿದ್ದೀನಿ. ನಾಷ್ಟ ಎಲ್ಲ ಮಾಡಿಲ್ಲ. ಕ್ಲಿಪ್ ಐತಿ, ನಾಷ್ಟ ಮಾಡಿದ್ದು ಕ್ಲಿಪ್ ಐತಿ ಮಚ್ಚ. ಗ್ಯಾಪಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದೆ. ಸೊ ಮಾಡ್ಕೊಂಡೆ. ಇವಾಗ ಆ ಕಡೆ ಎಲ್ಲ ಏನೈತಿ ಹೇಳಿ ನೋಡೋಣ. ಗೈಸ್ ಒಪ್ಕೊಳಲ್ಲ, ಒಪ್ಕೊಳಲ್ಲ. ನಮ್ಮ ಕಾಲೇಜ್ ಹೊಡ್ತಾನೆ ಇದು, ನಮ್ಮ ಕಾಲೇಜ್ ಜೊತೆನೆ. ಓ ಎಷ್ಟು ವೇಸ್ಟ್ ಮಾಡ್ತಾರೆ. ಎಂತ ವೇಸ್ಟ್ ನಾವೆಲ್ಲ ವೇಸ್ಟೇ ಮಾಡಲ್ಲ ಅಲ್ಲ ಮಚ್ಚ. ತಗೊಳ್ತಾ ಇದ್ರೆ ತಗೋಬಾರ್ದು ಅಷ್ಟೇ. ಏನಕ್ಕೆ ತಗೋಬಿಟ್ಟಿಂದ ನಾಷ್ಟ ಅಲ್ಲ. ನಾವಾದ್ರು ತಗೊಂಡು ಕಂಪ್ಲೀಟ್ ಮಾಡ್ತೀವಿ ಅಲ್ವಾ? ನಾವು ಕಂಪ್ಲೀಟ್ ಮಾಡ್ದೆ ಅಲ್ಲ? ಮಾಡ್ದೆ ಅಲ್ಲ? ಒಪ್ಕೊಳ್ಳೋ, ಹೋಗಿದ್ದೆ ಅಂತ ಒಪ್ಕೊಳ್ಳೋ. ಕ್ಲಿಪ್ ಇದೆ. ಇಲ್ಲೇ ಗಾಡಿ ಹತ್ರ ಹೋಗ್ಬಿಡ. ಎಂಟ್ರಿಂಗ್ ಇಂಟು ದ ಕೋರ್ಟ್ಸ್ ಗೈಸ್. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ನಮ್ಮ ಕ್ಲಾಸ್ ಅವರೆಲ್ಲ ಇಲ್ಲೇ ಕೂತಂಗವರಲ್ಲ. ಓಕೆ, ಒಳಗಡೆ ಇದ್ದಾಗ ಬಿಹೇವ್ ಮಾಡಬೇಕು ಅಂತ ಹೇಳಿದ್ದೆ. ಅದು ಇವನೇನು ಮಾಡ್ತಾನೆ? ರೈಟ್ ಟು ಪ್ರೈವಸಿ ಕೇಸ್ ಆಗ್ತಾನೆ. ಏನೋ ಮಾಡಬೇಕು, ಬಿಹೇವ್ ಮಾಡಬೇಕು. ಮತ್ತೆ ಮಾಡು ಮಚ್ಚ. ಐ ಆಮ್ ರೆಕಾರ್ಡಿಂಗ್ ಯುವರ್ ವಿಡಿಯೋ, ಯು ನೋ ದಟ್ ರೈಟ್? Without my permission you are taking. You gave permission long back ಮಚ್ಚ. Who wants his permission? ನೋಡು ಕೋರ್ಟ್ ಕಾಂಪ್ಲೆಕ್ಸ್ ಗೆ ಹೋದ್ರೆ ಪಾಯಿಂಟ್ his permission? Who wants your permission first? No, it includes him. It includes why you were with him, why you came in his bike, so you were shooting about. You are in my bike. Point. Then the audio. That is none of the business of the topic here.
Shall I start? Not the point. He's the point. You speak, man. If you want to. It is conducted elsewhere. Correct. The pleadings are there in litigation and adjudication also. Whereas in arbitration also there is pleadings. There is trial. ಓಕೆ ನಮ್ಮ ಕ್ಲಾಸ್ ಬಿರಿಯಾನಿ ಕೊಡ್ಬೇಕು ಲೇಟ್ ಆಗಿ ಬಂದಿದೆ He's a useless creature. He doesn't attend challenges. ಗೈಸ್ ಇಷ್ಟೊತ್ತು ನಮ್ದಾಯ್ತು. ಇವಾಗ BCom ಗ್ಯಾಂಗ್ದು ಒಂದು ಫೋಟೋ ಹಿಡ್ಕೊತವ್ರೆ. ಹೇಳೋಕ್ಕಾಗಲ್ಲ, ಈ ವಿಡಿಯೋ ಫ್ಯೂಚರಲ್ಲಿ ಇವ್ರಿಗೆ ಒಂದು ರೆಫರೆನ್ಸ್ ಆದ್ರೂ ಆಗುತ್ತೆ. ನಮ್ದೆಲ್ಲ ಆಯ್ತು ಗೈಸ್. ಇವಾಗ ನಾವು ಇದರಿಂದ ಜಾಗ ಖಾಲಿ ಮಾಡಿ ಬಿಹೇವ್ ಮಚ್ಚ ಬಿಹೇವ್ ಮಾಡೋದು ಏನು ಮಚ್ಚ ಏನು ಮಚ್ಚ ಅದು ಗಾಯ್ಸ್, ಇಲ್ಲಿ ನಾವು ಬಂದಿದ್ದು ಮೀಡಿಯೇಷನ್ ಪ್ರೋಗ್ರಾಮ್ಗೆ ಅಂತ. ರೆಕಾರ್ಡ್ ಆಗಲ್ಲ, ದೂರ ರೆಕಾರ್ಡ್ ಆಗಲ್ಲ. ಹೇಳು ವಾಯ್ಸ್ ಬರ ದೂರ ಇದ್ರೆ. ನಾವು ಇಲ್ಲಿ ಬಂದಿದ್ದು ಮೀಡಿಯೇಷನ್ ಪ್ರೋಗ್ರಾಮ್ಗೆ ಅಂತ, ಅರ್ಥ ಆಯ್ತಾ? ಇಲ್ಲಿ ಕೂತ್ಕೊಂಡು ಮೀಡಿಯೇಷನ್ ಪ್ರೋಗ್ರಾಮ್ ನೋಡೋ ಅಂತಂದ್ರೆ ಯಾರು ಬೇರೆ ಕಾಲೇಜಿನ 3 ಜನ ಹುಡುಗಿರು ಬಂದಿದ್ರು. ಹೋಗಿ ಅವ್ರ ಪಕ್ಕ ಕೂತಿದ್ರು. ಅವ್ರ ಪಕ್ಕ ಕೂತಿದ್ದಾನೆ ಅಂತ ಅಂದ್ಬಿಟ್ಟು ಸಾಕ್ಷಿ ಇದೆ ನನ್ನ ಹತ್ರ ಎಲ್ಲ ಸಾಕ್ಷಿ ಪಕ್ಕ ಕೂತಿದ್ದಾನೆ ಅಂತ ನಾನು ಅನ್ಕೊಂಡ್ರೆ, ಆಮೇಲಿಂದ ಹೋಗ್ಬಿಟ್ಟು ಅವ್ರ ಹಿಂದೆನೆ ಕೂತ್ಕೊಂಡು ಅವ್ರ ಹತ್ರ ಮಾತಾಡ್ತಾನೆ. ಮೀಡಿಯೇಷನ್ ಪ್ರೋಗ್ರಾಮ್ ನೋಡೋ ಅಂದ್ರೆ ಅದೇ ಮಾತಾಡ್ತೀರ, ನೋಟ್ಸ್ ಇಸ್ಕೊಳಕ್ಕಾಗಲ್ಲ. ನನ್ನ ಹತ್ರ ಸಾಕ್ಷಿ ಇದೆ. ಈ ಸಾಕ್ಷಿಗೆಲ್ಲ ಬೇಕು ಅಂತಂದ್ರೆ ಅವನ್ನ ಫಾಲೋ ಮಾಡಿ, ಇಲ್ಲ ನನ್ನ ಫಾಲೋ ಮಾಡಿ, ಸಾಕ್ಷಿಗಳು ಸದ್ಯಕ್ಕೆ ಕೊಡ್ತೀನಿ. ಇನ್ಸ್ಟಾಗ್ರಾಮ್ ಅಕೌಂಟ್ ಎಲ್ಲ ಫೋಟೋಸ್ ವಿಡಿಯೋಸ್ ಹಿಡಿದಿದ್ದೀನಿ, ಅದಕ್ಕೆ ಮಾತಾಡ್ತಾ ಇದ್ದೀವಿ. ಸಾಕ್ಷಿ ಇನ್ಸ್ಟಾಗ್ರಾಮ್ ಅಕೌಂಟ್ ಎಲ್ಲ ಇನ್ಸ್ಟಾಗ್ರಾಮ್ ಅಕೌಂಟ್ ಎಲ್ಲ ಮಿಸ್ ಮ್ಯಾಚ್ ಮಾಡ್ತಾನೆ ಗೈಸ್. ಎಂತದ್ದು ಇಲ್ಲ, ಅಲ್ಲಿ ಬರ್ಕೋತಾ ಇದ್ರು, ನಾನು ಬರ್ಕೊಂಡಿಲ್ಲ, ನೋಟ್ಸ್ ಇಸ್ಕೊಂಡೆ ಅಷ್ಟೇ. ಗೈಸ್, ನೌ ಇಟ್ ಇಸ್ ಟೈಮ್ ಟು ಲೀವ್. ಇವಾಗ ನಾವು ನಮ್ಮ ಮನೆಗೆ ಅಂತ ಹೋಗ್ಬೇಕು. ಸೋನು ಪ್ಲೀಸ್ ಕಮ್ ಹಿಯರ್. ಸೋನು ಆ್ಯಂಡ್ ಸೋನು ನನ್ನ ಪ್ರಾಪರ್ಟಿನ ಪಾರ್ಕಿಂಗ್ ಪಕ್ಕದಲ್ಲಿ ಆಸೆ. ಸೋನು ವೇರ್ ಯು? ಸೋನು ಹಾಯ್ ಮಾಡು. ಹಾಯ್ ಬಾಯ್ ಅಲ್ಲ, ಹಾಯ್ ಬಾಯ್ ಪವರ್ ಬ್ಯಾಂಕ್ ನೋಡಿ, ಎಷ್ಟು ಪ್ಲಾನ್ ಮಾಡಿ ಪವರ್ ಬ್ಯಾಂಕ್ನ ಹಂಗೆ ಎತ್ತಾಕೊಂಬಿಟ್ಟು ನೋಡು. ಓಯ್ ಏನು ಅನ್ಕೊಂಡಿದ್ಯಾ? ಪವರ್ ಬ್ಯಾಂಕ್ನ ಪವರ್ ಬತ್ ಏನು ಅನ್ಕೊಂಡಿದ್ಯಾ? ಏನೋ ಅದು? ಬಿಹೇವ್ ಮಚ್ಚ. ನೀನು ಲಾಸ್ಟ್ ಸ್ಟೂಡೆಂಟು ಕೋರ್ಟ್ ಕಾಂಪ್ಲೆಕ್ಸ್ ಅಲ್ಲಿ ಇದೆಯಾ? ಕಾಂಪ್ಲೆಕ್ಸ್ ಹೊರಗಡೆ ಇದೀನಿ. ಕಾಂಪ್ಲೆಕ್ಸ್ ಹೊರಗಡೆ ಇದ್ರೆ ಏನು ಮತ್ತೆ ಯೂನಿಫಾರ್ಮ್ ಹಾಕೊಂಡಿದ್ಯಾ ಮಚ್ಚ? ನೀನು ಯೂನಿಫಾರ್ಮ್ ಅವರು ಬೆಲೆ ಕೊಡಬೇಕು. ನನ್ನ ಕಾಲೇಜ್ ಯೂನಿಫಾರ್ಮ್ ಇದು ಅಷ್ಟೇ. ಲಾ ಯೂನಿಫಾರ್ಮ್ ಇದೆ ಅಲ್ಲ ಮಚ್ಚ, ಸೇಮ್ ಪ್ಯಾಟರ್ನ್ ಎಲ್ಲ. ಸರಿ ಕುತ್ಕೊಳ್ಳೋ ಹೋಗದ. ಇರಿಟೇಷನ್ ಕಟ್ರಿ. ಏಬಲ್, ನಾನು ಇವಾಗ ಲಾಸ್ಟ್ ಟೈಮ್ ಕೇಳ್ತಾ ಇದ್ದೀನಿ. ಏಬಲ್, ನೀನು ಬೇಜಾರು ಮಾಡ್ಕೋಬೇಡ ಆಯ್ತಾ? ಆಗ್ಲೇ ಆದಂಗೆ ಸೀನ್ಗಳೇನು ಆಗಲ್ಲ, ನೀಗೆಲ್ಲ ಉರ್ಸಲ್ಲ, ಮಾತಾಡ್ಸಲ್ಲ, ಆರಾಮಾಗಿರೋಣ. ನಾನು ಫೋನ್ ಕಿತ್ಕೊಂಡು ಹಿಡ್ಕೊ ಅಷ್ಟೇ. ಅದು ಮುಗಿದೋಯ್ತು. ಬರೋ ಹುಡುಗಿರ ಜೊತೆ ಎಲ್ಲ ಮಾತಾಡ್ತಾರೆ. ಒಂದು ಹುಡುಗಿ ಅಂದ್ರೆ ಪರವಾಗಿಲ್ಲ, ಎಷ್ಟು ಹುಡುಗಿ ಅಲ್ಲಿ ಓವರ್ ಆಗಿ ಎಕ್ಸ್ಪ್ರೆಷನ್ ಬಿಡ್ಬೇಡ. ಅವನಿಗೂ ಕೇಳ ಹೇಳೋರು ನೋಡಿ. ನೀನ್ ಏನೇ ಹೇಳಿದ್ರು ಹೂ ಅಂತಾನೆ ಹೇಳ್ತಾನೆ ಕಣಲ್ಲಿ. ಹೂ ಅಂತ ಇರ್ತಾನೆ ಅವಾಗ. ಮಚ್ಚ ನಿಮಗೇನು ಉರ್ಸಲ್ಲ ಮಚ್ಚ, ಆರಾಮಾಗಿ ಬಾ ಮಚ್ಚ ಹೋಗಲಿ. ಬಾ ಮಚ್ಚಲ್ಲಿ ಏನು ಒಂದು ಚಿಕ್ಕ ರೈಟ್ ತಾನೆ, ಇಲ್ಲಿಂದ ಒಂದೆಷ್ಟು 3 ಕಿಲೋಮೀಟರ್ ಅಷ್ಟೇ. ಬಾರ. ಓಕೆ ವಿಕಾಸ್, ಬೈ ಮಚ್ಚ, ಬಾಯ್. ಅಯ್ಯೋ ಇವಳು ಅಜ್ಜಿ ಬಾಯ್ ಅಂದ್ರೆ ಬಾಯ್ ಅನ್ಬೇಕು. ಹೆಲ್ಮೆಟ್ ಹಾಕೊಂಡಿಲ್ವ? ನಾನು ಕ್ಲಿಪ್ ಹಾಕೊಂಡಿಲ್ವಾ? ಏಬಲ್ ನಾನೇನೋ ಅನ್ಕೊಂಡಿದ್ದೆ, ಇಷ್ಟು ಧೈರ್ಯ ಇದೆ ಅಂತ. ಈಗಲ್ ಮಿಡ್ಸಿಗಳು ಅಂತ ಇಲ್ಲಿ ಹದ್ದು ಅವನು ನೋಡ್ತಾ ಇಲ್ಲ, ಆದ್ರೆ ಅವನು ಹದ್ದು ನೋಡ್ತಾನೆ. ಅವನ್ ಕಣ್ಣಿಗೆ ಹದ್ದುನೇ ಓಡೋಗ್ತೈತೆ. ಏನ್ ಕಣ್ಣೋ ನಿಂದಿಲ್ಲ, ದರಿದ್ರ ಕಣ್ಣು. ಮಚ್ಚ ಏನ್ ಡಿಮ್ಯಾಂಡ್? ಏನ್ ಬೇಕು ನನಗೆ? ಈಗಲೇ ಹೇಳು. ನನಗೇನಿಲ್ಲ, ನನಗೆ ಬ್ರಾಂಡೆಡ್ ಶರ್ಟು ಕಂಡು ಕೊಡಿಸ್ಕೊಡು ಅಷ್ಟೇ. ನಾನು ಬರ್ತಾ ಇದ್ದೀನಿ, ನಾನೇನೇನು ಬೇಕೋ ಎಲ್ಲ ಕೊಡಿಸ್ತೀವಿ ಅಷ್ಟೇ. ಲಂಚ್ ನಿಂದೆ ಇವತ್ತು, ಎಲ್ಲ ನಿಂದೆ. ಎಲ್ಲ ನಿಂದೆ ಇವತ್ತು, ನನಗೆ ಗೊತ್ತಿರೋ. A few inches later. ಮಚ್ಚ ನಿಂದು ತಾಯಿ ಕೂಡ ಮಚ್ಚ ಇರಲ್ಲ ಮಚ್ಚ. ನಮ್ಗೆಲ್ಲರಿಗೂ ಖುಷಿ ಮತ್ತು ನಮ್ಮನ್ನ ದೇಶದ ಕರ್ಕೊಂಡು ಹೋಗ್ತೀವಿ ಅಂತ. ಹೌದು ಮಚ್ಚ. ಅದಕ್ಕೆ ನೀನ್ ಕೊಡಿಸೋದಲ್ಲ, ನಿನ್ ಮನಸ್ಸರ್ತು ನಾವೇ ತಗೋತೀವಿ. ನನ್ ಮನ್ಸು ನಿಂಗೆ ಮಚ್ಚ ಗೊತ್ತಾಗುತ್ತೆ ನಿಂಗೆ. ನನ್ ಮನ್ಸು ಬೇಕೋ ಅದ್ ನೀನ್ ತಗೋ, ಏನೇನ್ ಬೇಕೋ ಎಲ್ಲ ತಗೋ. ನಾನೇನೇನ್ ಬೇಕೋ ನಾನು ತಗೋತೀನಿ. ವಿಜಯನಗರಲ್ಲಿರೋ ಅಂಗಡಿ ಇದು. ನಿನಗೆ ಏನ್ ಬೇಕೋ ಅದೆಲ್ಲ ನಮ್ಮ ಅಂಗಡಿ ತರ ಫೀಲ್ ಮಾಡು. ಹೆವಿ ಡಿಸ್ಕೌಂಟ್ ಕೊಡಿಸ್ತಾನೆ. ಸೂಟ್ ಆಗ್ತಾ ಇಲ್ಲ ಅಲ್ಲ? ಎಕ್ಸಾಕ್ಟ್ಲಿ ಮಚ್ಚ,
ಅವನಿಗೂ ಸೂಟ್ ಆಗಲ್ಲ ಮಚ್ಚ. ಸೂಟ್ ಆಗುತ್ತೆ. ಮಚ್ಚ ನಿನಗೆ ಸೂಟೇ ಆಗಲ್ಲ ಕಣೋ. ಲೇ ಸೂಟೇ ಆಗಲ್ಲ ಕಣೋ. ಕೊಡಿ ಕಣ್ಣಾಡಿ ಕುಡಿ ಇದನ್ನ ಮಾತ್ರ ಸೂಟ್ ಆಗುತ್ತಲ್ಲ. ಐ ಥಿಂಕ್ ನಾನು ಸ್ವಲ್ಪ ಈ ಬ್ಲೂ ಕಲರ್ ಶರ್ಟ್ ಹಾಕೊಂಡಿಲ್ವಾ, ಆ ಶರ್ಟ್ ಹಾಕೊಂಡ್ರೆ ಕರೆಕ್ಟಾಗಿ ಸೂಟ್ ಆಗುತ್ತೆ. ಹಿಡ್ಕಣ ಸುಮ್ಮನೆ ಹೇಳಿದ ತಕ್ಷಣ ನಾಚಿಕೆ ಆಗಲ್ಲ ಫ್ರೆಂಡ್ ಹಂಗೆ ಬಿಟ್ಟೋಗ್ತೀಯಾ? ಸರಿ ಬಿಡು. ತೇಜಸ್ ಅವರು ಕೊನೆಗೂ ನಮಗೆ ಒಂದು ಶರ್ಟು ಒಂದು ಜಾಕೆಟ್ ಕೊಡ್ಸೋರೆ. ಕಾಂಪ್ಲಿಮೆಂಟ್ರಿ ಆಗಿ ಏಬಲ್ ಅವರಿಗೆ ಒಂದು ಸ್ಪೆಕ್ಸ್ ಕೊಡ್ತಿದ್ದಾರೆ. ಎಲ್ಲಿ ಕೊಡ್ತೀನಿ? ನೀಗೆ ಸೂಟ್ ಆಗಲ್ಲ ಕಣ. ನಾನು ಮಾಮೂಲಿ ತೇಜಸ್ನ ಜಾರಾ, ಟೋಮಿ ಹಿಲ್ಫಿಗರ್, ಅಲನ್ ಸೋಲಿ, ಆ್ಯರೋ ಈಗೆಲ್ಲ ಕರ್ಕೊಂಡು ಹೋಗ್ತಾ ಇರ್ತೀನಿ. ತೇಜಸ್ ಅವ್ರು ಬಾಯ್ಸ್ ಎಲ್ಲ ಕರ್ಕೊಂಡು ಬಂದರು. ಬಟ್ ಐ ವೆರಿ ಹ್ಯಾಪಿ. ಹೆಂಗೋ ಹಂಗೆ ಅಷ್ಟಾದ್ರೂ ಇವ್ರ ಕೈಗೆ ಮಾಡೋಕ್ಕಾಯ್ತಲ್ವಾ. ಯಾವಾಗ ನೋಡಿದ್ರು ನಮ್ಮನ್ನು ಯೂಸ್ ಮಾಡ್ಕೊತಾ ಇರ್ತಾರೆ. ಸುಮ್ಮನೆ ಫ್ರೆಂಡ್ಸು ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಮಾಡಿಸ್ತಾರೆ. ಫ್ರೆಂಡ್ಸ್ನ ಹೆಂಗೆ ಯೂಟಿಲೈಸ್ ಮಾಡ್ತಾರೆ. ಫ್ರೆಂಡ್ಸ್ ಇವ್ರು ಯೂಸ್ ಇದ್ದಾಗ ಮಾತ್ರ ಫ್ರೆಂಡ್ಸ್ ಹಿಂಗೆ ಕರ್ಕೋತಾರೆ. ನಮ್ಮ ಜೊತೆ ಎಲ್ಲ ನೆಟ್ಟಿಗೆ ಮಾತಾಡಿಸಿ 2-3 ತಿಂಗಳಾಯ್ತು. ನಾನು ನಿಜ ಇರೋದಕ್ಕೆ ಬರೋ ನೆಟ್ಟಿಗೆ ಮಾತಾಡೋಕ್ಕೆ ಆಗ್ತಾ ಇಲ್ಲ. ನನ್ನ ಜೊತೆ ಇರೋದೇ ನಿನ್ ಪ್ರಾಬ್ಲಮ್ ಈಗ. ಸರಿ ಬಿಟ್ಟು ತೋರ್ಸಿ ಬ್ರಾ. ಓ ಬ್ರಾ ಇರು ಮಗುನ್ ನಾನು ಒಬ್ನೇ ಮಾತಾಡ್ತಾ ಇದೀನಿ, ಮರ್ತೇ ಹೋಗ್ಬಿಟ್ಟಿನಿ. ಇರು ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ನಮಸ್ಕಾರಗಳು. ಹೆಂಗಿದ್ದೀರಾ ಬ್ರೋ? ಹೌ ಆರ್ ಯು ಬ್ರೋ? ನಿಮ್ಮ 2 ಲಕ್ಷ ಮೈಲುಗಲ್ಲಿಗೆ ನನ್ನ ವಂದನೆಗಳು. ಇಲ್ಲ ನನ್ನ ಏನೋ ಹೇಳ್ತಾರಲ್ಲ, ನನ್ನ ಏನು ಹೇಳ್ತಾರ, ಏನ್ ಬ್ರೋ ಅದು? ಇಡ್ಲಿ ವಡೆ ಸಾಂಬಾರ್. ನನ್ನ ಖುಷಿ ಆಶಯಗಳು. ಮತ್ತೆ ಓಹೋ ಹ್ಯಾಪಿ 200K ಬ್ರೋ. ಏನ್ ಬ್ರೋ ಕಲರಾ? ಏನ್ ಕಲರು ಬ್ರೋ? ಓ ಕಾಣಿಸ್ತೈತಾ? ಹಂಗೆ ನೀವ್ ಚೇಂಜ್ ಮಾಡಿಲ್ಲ? ನೀವು ಸರ್ಕಲ್ ಹಾಕರ ಕುತ್ಕೊಂಡ್ಬಿಡೋದು. ಇವಾಗ ಮಲಿಕೊಂಡ್ಬಿಟ್ಟದೆ ಕೂದ್ಲು ನಿಮ್ದೆ. ಚಳಿಗಾಲ ನಿಂತ್ಕೋಬೇಕಲ್ಲ ಕೂದ್ಲೆಲ್ಲ, ಯಾಕೆ ನಿಂತ್ಕೊಂತ ಇಲ್ಲ? ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆಮೇಲೆ ಓ ಸಾಕ ಬ್ರೋ? ಹಾ ಕಾಣಿಸ್ತೈತೆ ಕಲರು? ಸ್ಕಿನ್ ಕಲರ್ ಹಾಕೊಂಡ್ಬಿಟ್ಟು ನೋಡಿ ಹೆಂಗೆ ನಮ್ಮ ಹತ್ರ. ಹಾ ಥ್ಯಾಂಕ್ ಯು. ಎಂಡ್ ಆಫ್ ದ ಡೇ ಸೀನ್ ಯಾವ ತರ ಹೋಗಿದೆ ಅಂದ್ರೆ, ಬಂದಿದ್ ಮಳೆಗೆ ಅಡಾನ್ ಮತ್ತೆ ಅವ್ನ ಫ್ರೆಂಡ್ಸ್ ಎಲ್ಲ ಹಂಗೆ ಹೋಗ್ಬಿಟ್ಟು ರೆಡಿ ಆಗಿದ್ರು. ಆದ್ರೆ ಅಲ್ಲಿ ಬಾಯ್ಸ್ ಅಲ್ಲಿ ತಗೊಂಡಿದ್ ಬಟ್ಟೆ ಹೆಂಗ ಹೋಗಿದ್ ನೋಡಿ ಬಿಸಿಲಿ. ಪ್ಲಾನ್ ಮಾಡ್ಬಿಟ್ಟು ಅನ್ಕಣೋ ಇದೇನೋ ಆಗಿಲ್ಲ. ಪರವಾಗಿಲ್ಲ, ಚೆನ್ನಾಗಿದೆ. ಈ ಪೇಪರ್ ಎಲ್ಲ ಕಿತ್ತೋಗ್ಬಿಟ್ಟಿದೆ. ಬಟ್ ದೆನ್ ಅಯ್ಯಬಲ್ ಮರ ತಲೆ ಓಡಿಸ್ಬಿಟ್ಟು ಸೇಫ್ ಆಗಿ ಆ ಬ್ಯಾಗ್ ಒಳಗಡೆ ಈ ಬ್ಯಾಗ್ ಇಕ್ಬಿಟ್ಟವನೆ. ಇದೇ ಒಂದು ಬುದ್ಧಿ ಅಂದ್ರೆ ಅರ್ಥ ಆಯ್ತಾ? ನೋಡಿ ಬಿಟ್ಟೋಡಾಗ್ಬಿಟ್ಟವನು ಇವಾಗ. ಸೂಪರ್. ಕೂಲ್ ಡೌನ್. ಇವಾಗ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಬಿದ್ರೆ ಎಲ್ರಿಗೂ ಬಿಡು. ಸೊ ಗೈಸ್, ಇವತ್ತಿಗೆ ವಿ ಆರ್ ಡನ್ ಫಾರ್ ದ ಡೇ. ಮಚ್ಚಾ ಥ್ಯಾಂಕ್ಸ್ ಫಾರ್ ಬೀಯಿಂಗ್. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಕೋರ್ಟ್ಗೆ ಬಂದಿದ್ದಕ್ಕೂ ಇದೆಲ್ಲ ಕೊಡಿಸಿದ್ದಕ್ಕೂ ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಮಚ್ಚಾ. ಸರಿ ಮಚ್ಚಾ, ಪೀಸ್. ಪೀಸ್. ಸೊ ಗೈಸ್, ಇವತ್ತಿಗೆ ವಿಡಿಯೋ ಇಷ್ಟ ಆಗಿರೋ ಲೈಕ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ನಷ್ಟು ವಿಡಿಯೋಗಳಿಗಾಗಿ ಕನೆಕ್ಟೆಡ್ ಆಗಿರೋಣ, ಸಬ್ಸ್ಕ್ರೈಬ್ ಮಾಡಿ. ಸೊ ಅಷ್ಟೇ ವಿಷಯ. ಪೀಸ್. ಮತ್ತೆ ಸಿಗೋಣ.